ये फुल करके डालने बोला क्या पेट्रोल? हाँ पेट्रोल फुल करके देना पड़ेगा। आराम से चला। ನೀವು ಯಾವ್ದಾದ್ರು ಮಂಗಳೂರು ಬಂದರೆ ಉಳ್ಕೊಳ್ಳಿಕ್ಕೆ ಉಳ್ಳಾಳದಲ್ಲಿ ನಾವೊಂದು ಚದವಾಡ್ ಹಾಲಿಡೇ ಹೋಮ್ ಸ್ಟೇ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದರೆ ಒಂದು 3,000-4,000 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸೇ ಕಟ್ಟಬೇಕಾಗ್ತದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಓನರಿಗೆ ಕಾಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದು 10 ಜನಕ್ಕೆ 15,000 ರೂಪಾಯಿ ಆಯಿತು. ಅದು ನಿಮ್ಗೆ ಟ್ಯಾಕ್ಸ್ ಉಳಿತದೆ, ಟ್ಯಾಕ್ಸ್ ಕೊಡಬೇಕು ಅಂತ ಇಲ್ಲ. ಹಾಗೆ ಇಲ್ಲಿ ಓಡಾಡಲಿಕ್ಕೆ ನಮಗೆ ಇಲ್ಲಿ ಗಾಡಿ ಇಲ್ಲಾಗಿತ್ತು. ಪ್ರತಿ ಸಲ ನಾವು ಟಿ ತಗೊಂಡು ಹೋಗ್ಲಿಕ್ಕೆ ಅಂತ ಆಗೋದಿಲ್ಲಲ್ಲ. 10 ಜನ ಏನು ಐಟಮ್ ತೊಗೊಳ್ಬೇಕು, ಏನು ಮಾಡಬೇಕಂತ ಬೀಚಿಗೆ ಇಬ್ಬರು ಹೋಗಬೇಕು ಅಂದರೆ ಇಲ್ಲಿ ರೆಂಟಲ್ ಬೈಕ್ ಅಲ್ಲೊಂದು 8 ಕಿಲೋಮೀಟ್ರಲ್ಲಿ ರೆಂಟಲ್ ಬೈಕ್ ಉಂಟು, ರೆಂಟ್ ಆ್ಯಂಡ್ ರೈಡ್ ಅಂತ ಬೈಕ್. ಅಲ್ಲಿ ಬೈಕ್ ತೊಗೊಂಡಿದ್ದು ಜುಪಿಟರ್ಗೆ 400 ರೂಪಾಯಿ ಒಂದು ಫುಲ್ ಡೇಗೆ 24 ಗಂಟೆಗೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಇರ್ತದೆ, ವಾಪಸ್ ಕೊಡ್ತದೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಗೆ ಕೊಡಬೇಕಷ್ಟೇ. ಸನ್ಸೆಟ್ ನೋಡ್ಲಿಕ್ಕೆ ಒಂದು ಬೀಚ್, ಉಳ್ಳಾಳ ಬೀಚಲ್ಲಿ ಕರ್ಕೊಂಡು ಹೋಗ್ತದೆ ಬೋಟಿಂಗ್. ಅದೇ ಮಳೆಗಾಲ ಟೈಮಿಗೆ ಭಾಳ ಕಷ್ಟ ಆಗ್ತದೆ ಕಾಣ್ತದೆ ಇಲ್ಲಿ ಮಂಗಳೂರಲ್ಲಿ, ಬೆಂಗಳೂರಿಗಿಂತ. ಯಾಕಂದ್ರೆ ಜಾಗ ಎಲ್ಲ ಖಾಲಿ ಖಾಲಿ ಖಾಲಿ. ಬೆಳಗ್ಗೆ ಇಲ್ಲಿಂದ ನಾವು ಹೋಗಿದ್ದು ನಮ್ಮದು ಹೋಮ್ ಸ್ಟೇಗೆ. ಇಲ್ಲಿ ಯಾವುದೋ ಒಂದು ಸೇಂದಿ ಅಂಗಡಿ ಅಂತ ಬರ್ಕೊಂಡಿತ್ತು. ಇವಾಗ ನೋಡಿದೆಲ್ಲ ಬಂದುಂಟಂತೆ. ವರ್ಷೊತ್ತಿಗೆಲ್ಲ ಸಿಗೋದಿಲ್ಲ. ಸಮಯದಲ್ಲಿ ಸ್ವಲ್ಪ ಕಮ್ಮಿ ಅಂತೆ ರೊಟ್ಟಿ ಸಿಗೋದು. ಶೇಂದಿ ಯಾವತ್ತೂ ಟ್ರೈ ಮಾಡಿಲ್ಲ, ಇದು ಫಸ್ಟ್ ಟೈಮ್ ನೋಡುವ ಅಂತ ಹೇಳಿ. ಆಲ್ರೆಡಿ ಕ್ಲಾಸ್ ಸ್ಮೆಲ್ ಹೇಗುಂಟು ಅಂತ. ಇದು ತೆಂಗಿನಕಾಯಿ ಹಾಳಾಗಿದ್ದದಲ್ಲಿ ನೀರುತ್ತದಲ್ಲ, ಅದು ಸ್ಮೆಲ್ ಸ್ಟ್ರಾಂಗ್ ಕಮ್ಮು ಸ್ಮೆಲ್ ಅಂತ ಹೇಳ್ತೀವಿ ನಾವು ಮನೆಯಲ್ಲೆಲ್ಲ. ಇದು ಕಡಲೆ ಉಸುಳಿ, ಇದು ಕಡಲೆ ಪದಾರ್ಥ. ಕಾಕಾಗ ಚಲೋ ಮಾಡಿದ್ರು. ಒಳ್ಳೆ ಮೀನು ತಿಂದು ಮೀನು ಮಸಾಲೆ ಇದ್ದಂಗೆ ಉಂಟು. ಹುಳಿ ಹುಳಿ. ಇದು ಬೆಳಗ್ಗೆ ಫ್ರೆಶ್ ಇರ್ತದಾ? ಫ್ರೆಶ್. ಈಗ ಫ್ರೆಶ್ ಇಲ್ವಾ? ಅದೇ ಸ್ವಲ್ಪ ಹುಳಿ. ನಂಗೆ ಗೊತ್ತಿಲ್ಲ, ನಾವು ಮೊದಲು ಕುಡಿತಾ ಇದ್ದು. ಅದು ಅಷ್ಟೇ ಬರ್ತದೆ. ಎಂತ ಕಿಕ್ಕ ಇದು? ಸ್ವಲ್ಪ ಸ್ವಲ್ಪ ಅಲ್ಲ, ಅಷ್ಟು ಕಿಕ್ಕಿಲ್ಲ. ಏಯ್ 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 ಸೈಡ್ ಬಾ. ಮೀನ್ ಅಲ್ವಾ ಇದು?
1 ಲೀಟ್ರ್ ಬಾಟ್ಲಿಗೆ 80 ರೂಪಾಯಿ. ಆರಾಮಾಗಿ ಇಬ್ಬರು ಕುಡಿಬೋದು. ಇದು ಸ್ವಲ್ಪ ಕಿಕ್ಕಂತೆ. कैसा है? मस्त। चखना कैसा है? चखना अच्छा है ना? खाने के लिए ಸೇಂದಿ ಕುಡ್ದಾಯ್ತು. ಇದೇ ಹಿಂದೆಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಅಂಗಡಿ. ಹೌದು, ಅಂಕಲ್ ಹೇಳ್ತಾ ಇದ್ರು ಬೇರೆ ಕಡೆ ಬಂಟ್ವಾಳ ಅಥವಾ ಉಡುಪಿಲೆಲ್ಲ ತಾಳೆದು ಮತ್ತು ಬೈನಿ ಮರದ್ದು ತೆಗಿತದಂತೆ. ಇಲ್ಲಿ ತೆಗೆದು ತೆಂಗಿನ ಮರದ್ದು. ಇದು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತೆ, ದೇಹ ತಂಪು ಮಾಡ್ತದಂತೆ. ಮತ್ತು ಏನು ಹೇಳಿದ್ರು, ಹಾಂ, ನಮ್ಮ ಯೂರಿನೆಲ್ಲ ತುಂಬ ಕ್ಲೀನಾಗಿ ಹೋಗ್ತದಂತೆ. ಯೂರಿನೆಲ್ಲ ನಾವು ರೂಮ್ ಓದಿಗೂ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ರೂಮಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದವಲ್ಲ, ಅವರು ಕುಡಿಬೇಕು, ಟೇಸ್ಟ್ ಮಾಡಬೇಕು ಅಂತ ಅವ್ರಿಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಮಜಾ ಆಗ್ತದೆ, ಸ್ವಲ್ಪ ಹುಳಿ ಹುಳಿ. ಅದೇ ಕಡಲೆ ಏನು ಕೊಟ್ಟಿರೋದು ಚೆನ್ನಾಗಿತ್ತು, ಚಲೋ ಇತ್ತು. ನೀವು ಅಷ್ಟೇ ಮಂಗಳೂರು ಬಂದಿದ್ರೆ ಇಂಥ ಗಾಡಿ ಎಲ್ಲ ತೊಗೋಬೋದು. ರೆಂಟಿಗೆ 450 ರೂಪಾಯಿ ಒಂದು ದಿನಕ್ಕೆ, ಫುಲ್ ಡೇ. ಅದೇ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿ ಕೊಡ್ತದೆ, ನಾವು ವಾಪಸ್ ಕೊಡ್ತದೆ. ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿ ವಾಪಸ್ ಕೊಡಬೇಕು ಅವರಿಗೆ. ಇವಾಗ ಬೀಚಿಗೆ ಹೋಗ್ತೀವಿ ಸನ್ಸೆಟ್ ನೋಡಲಿಕ್ಕೆ ಮತ್ತು ಬೋಟಿಂಗ್ ಮಾಡಲಿಕ್ಕೆ. ಇದೇ ನಾವು ಉಳ್ಕೊಂಡಿದ್ದ ಮನೆ, ಭಾಳ ಮಸ್ತ್ ಉಂಟು. ನೀವು ಯಾವ್ದು ಬರ್ತಿದ್ರೆ ಇಡೀ ಮನೆ ಕೊಡ್ತದೆ ಅದು. ಸನ್ಸೆಟ್ ನೋಡ್ಲಿಕ್ಕಾಗಿಲ್ಲ, ಸನ್ರೈಸ್ ಅದು ನೋಡುವ ಬೆಳಗ್ಗೆ. ಆ ಸನ್ಸೆಟ್ಟಿಗೆ ತೋಟದಲ್ಲೆಲ್ಲ ಹೋಗ್ಬೇಕು ಅಂತ ಹೇಳಿದ್ರು. ಅದು ಮತ್ತೆ 5 ಗಂಟೆಗೆ ಬರ್ತದಂತೆ ಆ ಬೋಟಿಂಗ್. ಹೌದು, ಅಲ್ಲಿ ತನಕ ಕಾದು ಮತ್ತೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೆಳಗ್ಗೆಯಿಂದ ಖಾಲಿ ಕೂತಿದ್ದು ಮನೆಯಲ್ಲೇ. ಇಲ್ಲೆಲ್ಲ ಚಡ್ಡಿಗೆ ಎಷ್ಟು ರೇಟ್ ಏನ ಕೇಳುವ. ತಮ್ಮ ಎಷ್ಟು ಚಡ್ಡಿಗೆ? ಎಷ್ಟು ತಮ್ಮ ಇದಕ್ಕೆ? ಇಂಥದಕ್ಕೆ 100. ಟಿ ಶರ್ಟ್ 100. ಜೋಜೋ 100. ಬಂದಿದ್ದಕ್ಕೆ ಇಲ್ಲೆಲ್ಲ ಈ ಗೋವಾ ಚಡ್ಡಿ ಎಲ್ಲ 100 ರೂಪೀಸ್. ಎಷ್ಟು ತೆಳ್ಳಗುಂಟು ಒಂದು ಇವತ್ತು ಇಲ್ಲೇ ಹಾಕಿ ಇಲ್ಲೇ ಹೊತ್ತಾಕ್ ಹೋಗ್ಲಿಕ್ಕೆ. ಹಾಂ, ಇಲ್ಲಿ ನಾನು ಫಸ್ಟ್ ಪಣಂಬೂರು ಬರೋಕ್ಕಿಂತ ಮುಂಚೆ ಸ್ವಲ್ಪ ಸ್ಟಡಿ ಮಾಡಿದ್ದೆ ಆನ್ಲೈನಲ್ಲಿ. ಇಲ್ಲಿ ಗಾಳಿಪಟ ಹಾರಿಸ್ತದೆ ಅಂತ ಹೇಳಿದ್ರು, ಕೈಟ್ದೆಲ್ಲ ಇಲ್ಲಿ. ಬಟ್ ಹಾರಿಸ್ತಾ ಇದ್ರು ಜನ. ಇಲ್ಲಿ ಸೇಲು ಮಾಡ್ತಾ ಇರಬೇಕು, ಗೊತ್ತಿಲ್ಲ. ಓ, ಇದು ಫೋಟೋ ಫ್ರೇಮು. ಇವ್ರು ನಮ್ಮ ಜೊತೆಗೆ ಬಂದಿದೆ. ಡಾಲ್ಫಿನ್ ಸಫಾರಿ 4000 ರೂಪೀಸ್ ಆನ್ ಫ್ರೀ ಬುಕ್ಕಿಂಗ್. ಹಾಂ, ಇಲ್ಲಿ ಬಂದು ಇಲ್ಲಿ ನಿಮಗೆ ತೋರಿಸ್ತೆ. ಪಣಂಬೂರು ಬೀಚಿಗೆ ಬಂದರೆ ಜೆಟ್ಸ್ಕಿ ರೈಡ್ ಉಂಟು, ಡಾಲ್ಫಿನ್ ಉಂಟು. ಡಾಲ್ಫಿನ್ ಸಫಾರಿ ಅದು ಫಸ್ಟೇ ಫ್ರೀ ಬುಕ್ಕಿಂಗ್ ಮಾಡಬೇಕಂತೆ. ಆಮೇಲೆ ಬಂಪರ್ ರೈಡು, ಬನಾನಾ ಬೋಟ್ ರೈಡು, ಸ್ಪೀಡ್ ಬೋಟಿಂಗು ಎಲ್ಲ ಸಸ್ತಾನೇ ಉಂಟು. ಜೆಟ್ಸ್ಕಿ ರೈಡೆಲ್ಲ 300 ರೂಪೀಸ್ ಆರಾಮಾಗಿ ಕೊಡ್ಬೋದು. ತೋರಿಸ್ತೇನೆ ನೋಡಿ. ನಾವು ಬೀಚಿಗೆ ಬಂದಿದ್ದೀವಿ, ಒಂದು ಟವಲ್ ತಂದಿಲ್ಲ, ಬೇರೆ ಬಟ್ಟೆ ತಂದಿಲ್ಲ, ಎಂಥದ್ದು ತಂದಿಲ್ಲ. ಇಲ್ಲೂ ಆಡ್ಲಿಕ್ಕೆ ಕಟ್ಟದ ಹಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ. ಸಮಯ ಸಾಗುವ ಗತಿಯ
ಪಡೆಯುವ ಪರಿಯ ನಾ ಕಾಣೆನು ಕಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು ಸೂರ್ಯ ಮುಳುಗುವ ಸಮಯ. ಕಂಬದ